ಲಾಂಚ್ ದಿವಸನೇ ಜಗಳ ಆಗಿದೆ. ಒಂದ್ ಸ್ವಲ್ಪ ಮನುಷ್ಯರಂತ ಒಂದು ಒಂದು ಮರ್ಯಾದೆನೇ ಇಲ್ಲ, ಏನೋ ಒಂದು ನಾಯಿಗಳ ತರ ಟ್ರೀಟ್ ಮಾಡ್ತಾರೆ. ಸುಮ್ನೆ ಅವ್ರ ಮಾತನ್ನ ನಾವೇನೋ ಕೇಳ್ಬೇಕು ಹೇಳಿ? ಅವ್ರು ಯಾರು? ಫಸ್ಟ್ ಆಫ್ ಆಲ್ ಈಸ್ ಜಸ್ಟ್ ಅ ಹೋಸ್ಟ್. ಬಿಹೈಂಡ್ ದ ಕ್ಯಾಮ್ರಾ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇಫ್ಟಿ ಇರಬೇಕು, ಒಂಚೂರು ಸೇಫ್ಟಿ ಇರಬೇಕು. ಅವ್ನು ಡಾಕ್ಟರೇ ಅಲ್ಲ. ಫಸ್ಟ್ ಆಫ್ ಆಲ್ ಈಸ್ ಜಸ್ಟ್ ಅ ಲರ್ನಿಂಗ್ ಡಾಕ್ಟರ್. ಇನ್ನೂ ಓದ್ತಾ ಇದ್ದಾರೆ. ಅಂಡ್ ನಾಟ್ ಒನ್ ಇಂಗ್ಲಿಷ್ ಮೆಡಿಸಿನ್, ಇಟ್ಸ್ ಆಯುರ್ವೇದ. ಎಮ್ಮೆ ಓದಿರುತ್ತೆ ನಿಮ್ಮನ್ನ, ಅವ್ರು ಓದಿಸ್ಕೊಳ್ಳಿ, ಪರವಾಗಿಲ್ಲ, ಕೆಳಗೆ ಬೀಳಿ. ಈಗ ಅಕುಲ್ ಬಾಲಾಜಿ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಆಂಕರ್ ಬಗ್ಗೆ. ಹೌದು, ಫೇವರಿಸಮ್ ಇದೆ. ಪಕ್ಕ 100% ಫೇವರಿಸಮ್ ಇದೆ. ಯಾಕೆ ಫೇವರಿಸಮ್ ಅಂದ್ರೆ? ಈಗ ಅಲ್ಲಿರೋರು ಯಾರೋ ಅವ್ರಿಗೂ ಕೂಡ ಗೊತ್ತಿಲ್ಲ ಅಲ್ವಾ? ಇಲ್ಲ, ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅಕುಲ್ ಹೆಂಗೆ? ಅಕುಲ್ ಅಲ್ಲ, ಅಲ್ಲಿರೋ ಕಂಟೆಸ್ಟೆಂಟ್ಗಳು ಅವ್ರಿಗೆ ಗೊತ್ತಿಲ್ಲ, ಅಕುಲ್ ಅವ್ರಿಗೆ ಗೊತ್ತಿಲ್ಲ. ಫೇವರಿಸಮ್ ಯಾವ ಕಾರಣಕ್ಕೆ ಮಾಡ್ತಾರೆ ಅಂತ ಈಗ ಹೆಂಗ್ ಗೊತ್ತಾ ಸರ್? ಫೇವರಿಸಮ್ ಅಂದ್ರೆ ಮೇ ಬಿ ಅವ್ರಿಗೆ ಗೊತ್ತಿಲ್ದೇನೂ ಇರುತ್ತೆ. ಓಕೆನಾ? ಒಂದ್ ವೇಳೆ ನಿಮಗೆ ಗೊತ್ತಿದ್ರು ನೀವು ನಮ್ಮ ಕಂಟೆಸ್ಟೆಂಟ್ ಆದ್ರೆ ನೀವು ತೋರಿಸ್ಕೊಳ್ಳಲ್ಲ ಅಲ್ವಾ? ಇನ್ನೊಂದು ವಿಷಯ ಹೆಂಗ್ ಫೇವರಿಸಮ್ ಅಂತ ಹೇಳಿದ್ರೆ, ಈಗ ನಾನು ಆಪೋನೆಂಟ್ ಇದ್ದಾರಲ್ಲ, ಈಗ ನನ್ನ ಪಾರ್ಟ್ನರೇ, ನನ್ನ ಕೋ ಪಾರ್ಟ್ನರ್ ಅಲ್ವಾ, ಅವರಿಗೆ ಅವ್ರು ಏನು ಟಾಸ್ಕ್ ಮಾಡಿದ್ರು, ಇಲ್ಲಾಂದ್ರೆ ಏನು ಖರಾಬಾಗಿ ಮಾಡಿದ್ರು, ಅವ್ರಿಗೆ ಬಂದ್ಬಿಟ್ಟು ಇಲ್ಲ, ಓ ತೇಜು ನೀನು ಹಿಂಗೆಲ್ಲ ಮಾಡಿದ್ಯಮ್ಮ, ಪರವಾಗಿಲ್ಲಮ್ಮ, ಓಕೆಮ್ಮ ಅಂತ ಟಿವಿಯಲ್ಲಿ ಅಷ್ಟು ಚೆನ್ನಾಗಿ ಪ್ರೊಜೆಕ್ಟ್ ಮಾಡಿದ್ದಾರೆ. ನೀವೆಲ್ಲ ನೋಡಿರ್ತೀರಾ ಅನ್ಕೊಂತಾ ಇದ್ದೀನಿ ಆಯ್ತಾ? ಅಷ್ಟು ಚೆನ್ನಾಗಿ ಪ್ರೊಜೆಕ್ಷನ್ ಎಲ್ಲ ಮಾಡ್ತಾರೆ. ಅದೇ ಬೇರೆ ಕಂಟೆಸ್ಟೆನ್ಸಿಗೆ ಇಲ್ಲ ನಮ್ಗಂದ್ರೆ ಬಂದ್ರೆ ಒಂಥರ ಸರ್ಕಾಸ್ಟಿಕ್ ಆಗಿ ಆನ್ಸರ್ ಮಾಡೋದು, ಇಲ್ಲಾಂದ್ರೆ ನಾವೇನೋ ಕೀಳಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಅಂತ ಒಂಥರ ಕುಗ್ಸೋದು. ಅವ್ರು ಒಂದೊಂದು ಪದಗಳು ಯೂಸ್ ಮಾಡ್ತಾರೆ ಆಯ್ತಾ, ಅದು ತುಂಬ ಕುಗ್ಸೋ ಥರ ಇರುತ್ತೆ. ಹೆಂಗ್ ಗೊತ್ತಾ? ನೀನು ಈ ಶೋ ಬಿಟ್ರೆ ಏನು, ನಿನ್ನಿಂದ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಇಷ್ಟೆಲ್ಲ ಬೆಳೆಸಿ, ಇಷ್ಟೆಲ್ಲ ಒಂದು ಫೇಮ್ ತಗೊಂಡು, ಇಷ್ಟೆಲ್ಲ 1 ಮಿಲಿಯನ್ ಎಲ್ಲ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಇಷ್ಟೆಲ್ಲ ಅವ್ರು ಕಷ್ಟಪಟ್ಟು ನಮ್ಮ ಪೇರೆಂಟ್ಸ್ ಎಲ್ಲ ನಮ್ಮನ್ನು ಇಷ್ಟು ಒಂದು ಲೆವೆಲ್ಗೆ ಬೆಳೆಸಿದ್ದಾರೆ ಅಂದರೆ ಸುಮ್ಮನೆ ಅವ್ರ ಮಾತನ್ನ ನಾವೇನಕ್ಕೆ ಕೇಳ್ಬೇಕು ಹೇಳಿ? ಅವ್ರು ಯಾರು? ಫಸ್ಟ್ ಆಫ್ ಆಲ್ ಈಸ್ ಜಸ್ಟ್ ಅ ಹೋಸ್ಟ್ ಅಲ್ವಾ? ಆ್ಯಂಡ್ ಮೋರ್ ಓವರ್ ವೆರಿ ಪ್ರಿಸೈಸ್ಲಿ ಹೇಳ್ಬೇಕಂದ್ರೆ, ಈಗ ನಿಮಗೆ ಕಾಲು ಮುರಿದೋಗಿರುತ್ತೆ ಅಲ್ವಾ? ಬಿಹೈಂಡ್ ದ ಕ್ಯಾಮ್ರಾ ಅಟ್ಲೀಸ್ಟ್ ಒಂದು ಸ್ವಲ್ಪ ಸೇಫ್ಟಿ ಇರಬೇಕು, ಒಂಚೂರು ಸೇಫ್ಟಿ ಇಲ್ಲ ಸರ್. ಸೇಫ್ಟಿ ಮೆಜರ್ಸ್ ಏನೂ ಇಲ್ಲ. ಅಕುಲ್ ಸರ್ ಬರ್ತಾರೆ, ಅವ್ರದ್ದು ಅಕುಲ್ ಬೈ ಬರ್ತಾರೆ, ಅವ್ರದ್ದು ಎಪಿಸೋಡ್ ಮಾಡ್ತಾರೆ, ಪೇಮೆಂಟ್ ತಗೊಳ್ತಾರೆ, ಹೋಗ್ತಾರೆ. ಹೌದು ಹೌದು, ಆಂಬ್ಯುಲೆನ್ಸ್ ಇತ್ತು, ಇಲ್ಲ ಅಂತಿಲ್ಲ. ಆದ್ರೆ ಸಂಗೊಳ್ಳಿಯಿಂದ ಮೇನ್ ಹಾಸ್ಪಿಟಲ್ ಹೋಗೋಕ್ಕೆ 20 ಕಿಲೋಮೀಟರ್ಸ್ ಸರ್. ಸಪೋಸ್ ಮಧ್ಯದಲ್ಲಿ ಏನಾದರೂ ಆದ್ರೇನು, ಐ ಡೋಂಟ್ ನೋ ವಾಟ್ ಇಸ್ ದ ಪಾಯಿಂಟ್, ಏನಕ್ಕೆ ಅಷ್ಟು ದೂರ ಇಟ್ಟಿದ್ದಾರೆ ಅಂತ ನಮ್ಗೆ ಇನ್ನೂ ಅರ್ಥ ಆಗ್ತಲ್ಲ. ಆ್ಯಂಡ್ ಮೋರ್ ಓವರ್ ಡಾಕ್ಟರ್ ಆಂಬ್ಯುಲೆನ್ಸ್ ಅಂತ ಬಂತಲ್ಲ, ಈಗ ಡಾಕ್ಟರ್ ಅಂತ ಹೇಳ್ಬೇಕಂದ್ರೆ ಅವ್ನು ಡಾಕ್ಟರೇ ಅಲ್ಲ. ಫಸ್ಟ್ ಆಫ್ ಆಲ್ ಈಸ್ ಜಸ್ಟ್ ಅ ಲರ್ನಿಂಗ್ ಡಾಕ್ಟರ್. ಇನ್ನೂ ಓದ್ತಾ ಇದ್ದಾರೆ. ಆ್ಯಂಡ್ ನಾಟ್ ಒನ್ ಇಂಗ್ಲಿಷ್ ಮೆಡಿಸಿನ್, ಇಟ್ಸ್ ಆಯುರ್ವೇದಿಕ್. ಹೌದು, ಆಯುರ್ವೇದಿಕ್ ನಿಮಗೆ ಗೊತ್ತಿರುತ್ತೆ ಎಷ್ಟು ಸ್ಲೋ ಆಗಿ ಪ್ರಾಸೆಸ್ ಆಗುತ್ತೆ ಒಬ್ರು ಮೈಯಲ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ? ರಿಕವರಿ ಪೀರಿಯಡ್ ಅಂತೂ ತುಂಬಾ ಸ್ಲೋ ಇರುತ್ತೆ ಆಯುರ್ವೇದಿಕ್ದು. ನೋ ಪ್ರಾಬ್ಲಮ್. ಹಂಗೆ ಸಪೋಸ್ ರಿಕವರಿ ಪೀರಿಯಡ್ ತುಂಬಾ ಸ್ಲೋ ಇದ್ರೂ ದಟ್ ಇಸ್ ನಾಟ್ ಅ ಪ್ರಾಬ್ಲಮ್ ಅಟ್ ಆಲ್. ಆದ್ರೆ ಒಂದು ಪ್ರೊಫೆಷನಲೈಸ್ ಡಾಕ್ಟರ್ನ ತಂದಿರಬೇಕು ಇವರು. ಎಕ್ಸಾಕ್ಟ್ಲಿ. ನಮಗೂ ಪೇಮೆಂಟ್ ಕೊಡ್ತಾ ಇಲ್ಲ, ಅಲ್ಲಿ ಇರೋರಿಗೂ ಈ ಪೇಮೆಂಟ್ ಬರ್ತಾ ಇದೆಯಾ ಏನು ಅಂತ ಗೊತ್ತಾಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ಡಾಕ್ಟರು ನಮ್ಮ ಸೇಫ್ಟಿಗೋಸ್ಕರ ಒಂದು ನಾರ್ಮಲ್ ಪ್ರೊಫೆಷನಲೈಸ್ ಡಾಕ್ಟರು ಇರಬೇಕಾಗಿತ್ತು ಅಂತ ನನ್ನ ಕೋರಿಕೆ. ಬಟ್ ದಟ್ ವಾಸ್ ನಾಟ್ ದೇರ್. ಅಂದ್ರೆ ಅಲ್ಲಿ ರಿಯಾಲಿಟಿ ಶೋ ಅಂತೀರಾ, ಕಂಟೆಂಟ್ನ ಅವರೇ ಕೊಡ್ತಾ ಇದ್ರಾ, ನೀವೇ ಏನಾದ್ರು ಕಂಟೆಂಟ್ ಮಾಡಬೇಕಿತ್ತ? ಕಂಟೆಂಟ್ ಬೇಕು ಅಂತ ಹೇಳ್ತಾ ಇದ್ರಿ. ಹೌದು ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ಕರೆಕ್ಟ್. ಈಗ ನಾವು ಕಂಟೆಂಟ್ ಕೊಟ್ರೇನು ಅವ್ರಿಗೆ ಏನಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ತಾರೆ ಕ್ಯಾಮ್ರಾ ಇಂದ. ಸೊ ಒಂದೊಂದು ಕಂಟೆಸ್ಟೆಂಟ್ಸ್ಗೂ ಒಂದೊಂದು RP ಇತ್ತು. ಒಂದು 2 ಬೂಮ್ ಬಾಯ್ಸ್ ಇದ್ರು, ಲೈಕ್ ದ ಮೈಕ್ ಬಾಯ್ಸ್ ಇದ್ರು, ಆಮೇಲೆ 1 ಕ್ಯಾಮ್ರಾಮ್ಯಾನ್ ಇದ್ರು. 2 ಕಂಟೆಸ್ಟೆಂಟ್ಸ್ಗೆ 1 ಕ್ಯಾಮ್ರಾಮ್ಯಾನ್, 1 RP, ಆಮೇಲೆ 2 ಬೂಮ್ ಬಾಯ್ಸ್. ಸೊ ಅವರೇ ಹೇಳ್ತಾ ಇದ್ರು, ಇಲ್ಲ ನೀವು ಇನ್ನೂ ಕಂಟೆಂಟ್ ಮಾಡಬೇಕು, ಇನ್ನೂ ಹಿಂಗ್ ಮಾಡಿ, ಇಲ್ಲಾಂದ್ರೆ ಎಮ್ಮೆ ಓದಿಯುತ್ತಾ ನಿಮ್ಮನ್ನ, ಅವ್ರು ಓದಿಸ್ಕೊಳ್ಳಿ, ಪರವಾಗಿಲ್ಲ, ಕೆಳಗೆ ಬೀಳಿ. ಯಾಕೆ ಹಂಗೆಲ್ಲ ಏನಕ್ಕೆ ಮಾಡಬೇಕು? ಇವರೆಲ್ಲ ಇಷ್ಟೆಲ್ಲ ಇನ್ಸಲ್ಟ್ ಮಾಡೋದಕ್ಕೆ ಎಮ್ಮೆಯಿಂದ ಓದಿಸ್ಕೊಂಡು ಕಾಲೆಲ್ಲ ಏನಾದರೂ ಆಗಿ ನಾಳೆ ಒಂದು ದಿವಸ ಏನಾದರೂ ಜಾಸ್ತಿ ಹೆಚ್ಚು ಕಮ್ಮಿ ಆದ್ರೆ ಇವ್ರೇನು ಬರ್ತಾರ ಅಲ್ವಲ್ಲ? ದೇ ವಾಂಟ್ ಇವನ್ ಕಮ್. ಬಿಕಾಸ್ ಈಗ ರಿಯಾಲಿಟಿ ಏನಾಗ್ತಾ ಇದೆ ಅಂದರೆ, ಕಾಲು ಮುರ್ಕೊಂಡಿರೋರ್ಗೆಲ್ಲ ಅವ್ರಿಗೆ ಕೆಲವರಿಗೆ, ಎಲ್ಲರಿಗೂ ಅಂತ ಹೇಳ್ತಾರಲ್ಲ, ಕೆಲವ್ರಿಗೆ ಉಂಟು ಈ ಥರ ಬರೀ ಆಪ್ರೇಷನ್ ಮಾತ್ರ ನಾವು ದುಡ್ಡೆಲ್ಲ ಕೊಟ್ಟಿದ್ದೀವಲ್ಲ, ಫಿಸಿಯೋಥೆರಪಿಗೆ ನಾವೆಲ್ಲ ಕೊಡೋಕ್ಕಾಗಲ್ಲ. ವಿ ಕಾಂಟ್ ಗಿವ್ ಇಟ್ ಆಲ್. ನಾವೇನು ಕೊಡಬೇಕು ಅಂತ ಏನೇ ಕೇಳಿದ್ರು ಅಗ್ರಿಮೆಂಟ್ ಇದೆ ಅಂತ. ಏನೇ ಕೇಳಿದ್ರು ಇಲ್ಲ ಏನು ಕೇಳಿದ್ರು ಸರ್, ಫಸ್ಟ್ ಆಫ್ ಆಲ್ ಅಗ್ರಿಮೆಂಟಲ್ಲಿ ಈಗ ಇನ್ಶೂರೆನ್ಸ್ ಅಂತ ಇರುತ್ತಲ್ಲ, ಕಂಟೆಸ್ಟೆನ್ಸಿಗೆ ಇಷ್ಟು ಲಕ್ಷ ಇನ್ಶೂರೆನ್ಸು ಇರುತ್ತಲ್ಲ, ಇದೆ 15 lakh ಇನ್ಶೂರೆನ್ಸ್ ಅಂತ ಇದೆ. ನಮಗಲ್ಲ, ಇನ್ಕ್ಲೂಡಿಂಗ್ ದ ಕಂಟೆಸ್ಟೆಂಟ್ಸ್ ಅಲ್ಲಿ 500 ಪೀಪಲ್ ಕ್ರೂ ಮೆಂಬರ್ಸ್ ಇರ್ತಾರಲ್ಲ,
ಇಲ್ಲ ಪ್ರತಿ ಒಬ್ಬರಿಗೂ 15 lakhs ಅಲ್ಲ. ಅಲ್ಲಿ 500 ಜನಕ್ಕೂ ಸೇರಿಸಿ 15 lakhs. ಹೌದು. ಈಗ ಪ್ರತಿ ಕಂಟೆಸ್ಟೆಂಟ್ಸ್ಗಂತೂ ಚಾನ್ಸೇ ಇಲ್ಲ. ಅದು ಆಲ್ರೆಡಿ ಅದು ಮಾತಾಡಿ ಆಗಿದೆ ಅದ್ರ ಬಗ್ಗೆ. ಯಾಕಂದ್ರೆ ಅಲ್ಲಿ ಆನ್ ಸ್ಪಾಟಲ್ಲೇ ನಮ್ಮ ಇನ್ನೊಂದು ಕಂಟೆಸ್ಟೆಂಟ್ಸ್ ಅವರು ಲಾಯರ್ ಎಲ್ಲ ಬಂದ್ಬಿಟ್ಟು ಅದೆಲ್ಲ ಎಲ್ಲ ಎವ್ರಿಥಿಂಗ್ ದೇ ಹ್ಯಾವ್ ಗಾನ್ ಬ್ಯಾಕ್ ಅಂಡ್ ಫೋ ಅಂತ ಹೇಳ್ಬಿಟ್ಟು ಟೀಮ್ ಅವ್ರ ಹತ್ರನೇ ಅವ್ನು ಲಾಂಚ್ ದಿವಸನೇ ಜಗಳ ಆಗಿದೆ ಅಲ್ಲಿ. ಹೌದು, ಏನಕ್ಕೆ ಈ ಥರ ಅಂತ ಹೇಳ್ಬಿಟ್ಟು ಇನ್ಶೂರೆನ್ಸ್ ಬಗ್ಗೆ ಬಂದಾಗ. ಬಟ್ ಅಪಾರ್ಟ್ ಫ್ರಮ್ ಇನ್ಶೂರೆನ್ಸ್ ಸೇಫ್ಟಿ ಅಂತೂ ಇಲ್ಲ ಸರ್ ಅಲ್ಲಿ. ಫೇವರಿಸಮ್ ಇದೆ, ಸೇಫ್ಟಿ ಇಲ್ಲ. ಆ್ಯಂಡ್ ಮಾತಿಗೆ ಕುಗ್ಸ್ತಾರೆ ಎಲ್ಲಾರನ್ನೂ. ಒಂದು ಸ್ವಲ್ಪ ಮನುಷ್ಯರಂತ ಒಂದು ಮರ್ಯಾದೆನೇ ಇಲ್ಲ. ಏನೋ ಒಂದು ನಾಯಿಗಳ ಥರ ಟ್ರೀಟ್ ಮಾಡ್ತಾರೆ.